ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಕುತೂಹಲ ಮೂಡಿಸಿರೋ ಕ್ಷೇತ್ರ ಅಂದ್ರೆ ಅದು ಬೆಳಗಾವಿ. ರಾಜ್ಯ ರಾಜಕೀಯದ ಆಳವನ್ನ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಬೆಳಗಾವಿ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹೀಗಾಗಿಯೇ ಹೇಳೋದು ದಿಲ್ಲಿ ರಾಜಕೀಯಕ್ಕಿಂತ ಬೆಳಗಾವಿ ರಾಜಕೀಯ ದೊಡ್ಡದು ಅಂತ. ಬೆಳಗಾವಿ ರಾಜಕೀಯದಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅದು ಬಂದು ನಿಲ್ಲೋದು ರಾಜ್ಯ ರಾಜಕೀಯದ ಬುಡಕ್ಕೇನೆ. ಅಲ್ಲಿ ಒಮ್ಮೆ ಅಸಮಾಧಾನ, ಆಕ್ರೋಶ ಸ್ಫೋಟಗೊಂಡ್ರೆ ಅದು ಯಾವುದೇ ಪಕ್ಷ ಆದ್ರೂ ಸರಿ, ಅಪಾಯ ಗ್ಯಾರಂಟಿ. ಈಗ ಮತ್ತೊಂದು ಸುತ್ತಿನ ಸಮರ ಶುರುವಾಗೋ ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ ಪಾಲಿಗೆ ಬೆಳಗಾವಿ ಬೆಂಕಿಯ ಬಿಸಿ ತಾಕೋ ಮುನ್ಸೂಚನೆಯೂ ಬರ್ತಾ ಇದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಸಚಿವ ಸ್ಥಾನಕ್ಕೆ ಏರಿದ್ದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಸವದಿಗೆ ಸಹಕಾರ ಖಾತೆ ಕೊಟ್ಟಿರೋದು ಸಾಹುಕಾರ್ ಫ್ಯಾಮಿಲಿಗೆ ಒಂದು ರೀತಿಯ ಸಂಕಷ್ಟ ತಂದೊಡ್ಡಿದೆ ಅಂತ ಬೆಳಗಾವಿಯಲ್ಲಿ ಚರ್ಚೆ ಹುಟ್ಕೊಂಡಿದೆ. ಇದಕ್ಕೂ ಕಾರಣ ಇದೆ. ಸವದಿಗೆ ಸಹಕಾರ ಖಾತೆ ಕೊಟ್ಟಿರೋದು ನಿಜಕ್ಕೂ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ 6 ತಿಂಗಳ ಹಿಂದಷ್ಟೇ ಸವದಿ ಕೈಯಿಂದ ಸಾಹುಕಾರ್ಗೆ ಹೋಗಿದ್ದ ಅಫೆಕ್ಸ್ ಬ್ಯಾಂಕ್ ಪಟ್ಟಕ್ಕೆ ಇದೇ ಬ್ರಹ್ಮಾಸ್ತ್ರ ಆಗಲಿದೆ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇರೋ ಒಂದು ಖಾತೆಯನ್ನ ಲಕ್ಷ್ಮಿಗೆ ಕೊಟ್ರು ಓಕೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಇದು ಬೆಳಗಾವಿ ರಾಜಕೀಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಈ ಎಲ್ಲಾ ಬೆಳವಣಿಗೆ ಹಿಂದಿನ ರಾಜಕೀಯ ಸ್ಟ್ರಾಟಜಿ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಬೆಳಗಾವಿಯಲ್ಲಿ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆ ಹೇಗೋ ಅಫೆಕ್ಸ್ ಬ್ಯಾಂಕ್ ಚುನಾವಣೆಯೂ ಹಾಗೆ ನಡೆಯುತ್ತೆ. ಅಫೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಗದ್ದುಗೆ ಏರೋದಕ್ಕೆ ದೊಡ್ಡ ಸಂಗ್ರಾಮವೇ ಸೃಷ್ಟಿಯಾಗುತ್ತೆ. ಈ ಚುನಾವಣೆ ವೇಳೆ ಪಕ್ಷವನ್ನ ಪಟ್ಟಕ್ಕಿಟ್ಟು ಚುನಾವಣೆಗೆ ಸಜ್ಜಾಗ್ತಾರೆ. ಒಂದೇ ಪಕ್ಷದವರೇ ಇಲ್ಲಿ ಶತ್ರುಗಳಂತಾಗ್ತಾರೆ. ಸವದಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬಣ ಆದ್ರೆ ಜಾರಕಿಹೊಳಿ ಕುಟುಂಬ ಇನ್ನೊಂದು ಬಣ. ಎಲ್ಲರೂ ಕಾಂಗ್ರೆಸ್ ನಾಯಕರೇ ಆದ್ರೂ ಕೂಡ ಪಕ್ಷವನ್ನ ಪಕ್ಕಕ್ಕಿಟ್ಟು ಪ್ರತಿಷ್ಠೆಯ ಕಣಕ್ಕಿಳಿತಾರೆ. ಹೀಗಾಗಿಯೇ ಕಳೆದ 6 ತಿಂಗಳ ಹಿಂದೆ ಅಫೆಕ್ಸ್ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಈ ವೇಳೆ ಸವದಿ ಕೈಯಲ್ಲಿದ್ದ ಅಫೆಕ್ಸ್ ಬ್ಯಾಂಕ್ ಹುದ್ದೆ ಸತೀಶ್ ಜಾರಕಿಹೊಳಿ ಪಾಲಾಗಿತ್ತು. ಕಳೆದ 20 ವರ್ಷಗಳಿಂದ ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿದ್ದ ಸವದಿ 6 ತಿಂಗಳ ಹಿಂದೆ ಪಟ್ಟದಿಂದ ಕೆಳಗಿಳಿದಿದ್ರು. ಇದೇ ಮೊದಲ ಬಾರಿಗೆ ದಿಗ್ವಿಜಯ ಸಾಧಿಸಿದ್ದ ಜಾರಕಿಹೊಳಿ ನಿರ್ದೇಶಕ ಸ್ಥಾನವನ್ನ ತಮ್ಮ ಮಗ ರಾಹುಲ್ ಜಾರಕಿಹೊಳಿಗೆ ಕಟ್ಟಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ಲಕ್ಷ್ಮಣ ಸವದಿಗೆ ಸಹಕಾರ ಖಾತೆ ಸಿಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಸಹಕಾರ ಖಾತೆಯಡಿ ಎಲ್ಲಾ ಸೊಸೈಟಿ ಹಾಗೂ ಸಹಕಾರ ಬ್ಯಾಂಕ್ಗಳು ಬರೋದು. ಹೀಗಾಗಿ ಅಫೆಕ್ಸ್ ಬ್ಯಾಂಕ್ನ ಸಂಪೂರ್ಣ ಹಿಡಿತ ಸವದಿ ಕೈ ಸೇರಲಿದೆ. ಇದೇ ಕಾರಣಕ್ಕಾಗಿ ಸಾಹುಕಾರ್ಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಈಗ ಲಕ್ಷ್ಮಣ ಸವದಿಗೆ ಸಹಕಾರ ಖಾತೆ ಸಿಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಸಹಕಾರ ಖಾತೆಯಡಿ ಎಲ್ಲಾ ಸೊಸೈಟಿ ಹಾಗೂ ಸಹಕಾರ ಬ್ಯಾಂಕ್ಗಳು ಬರೋದು. ಹೀಗಾಗಿ ಅಫೆಕ್ಸ್ ಬ್ಯಾಂಕ್ನ ಸಂಪೂರ್ಣ ಹಿಡಿತ ಸವದಿ ಕೈ ಸೇರಲಿದೆ. ಇದೇ ಕಾರಣಕ್ಕಾಗಿ ಸಾಹುಕಾರ್ಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ತಂತ್ರದ ಹಿಂದೆ ಡಿಕೆಶಿಯ ಮಾಸ್ಟರ್ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿಕೆಶಿಗೆ ಸದ್ಯದ ಮಟ್ಟಿಗೆ ಎದುರಾಳಿ ಆಗಿರೋದೇ ಸತೀಶ್ ಜಾರಕಿಹೊಳಿ. ಅವರನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಡಿಕೆಶಿಯೇ ಸವದಿಗೆ ಸಹಕಾರ ಖಾತೆ ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಸವದಿಗೆ ಸಹಕಾರ ಖಾತೆ ಸಿಕ್ತೋ ಬೆಳಗಾವಿ ಹಿಡಿತಕ್ಕೆ ಇಬ್ಬರು ನಾಯಕರ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಇಂಥ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಸತೀಶ್ ಅಚ್ಚರಿಯ ಹೇಳಿಕೆ ನೀಡ್ತಿದ್ದಾರೆ. ಬೆಳಗಾವಿ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಹಾವು ಮುಂಗುಸಿಯಂತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗುತ್ತೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಆದ್ರೆ ಈಗ ಇದೇ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಬೆಳಗಾವಿಯಲ್ಲಿ ಸದ್ಯಕ್ಕೆ ಇಬ್ಬರು ಸಚಿವರಾಗಿದ್ದಾರೆ. ಹೀಗಾಗಿ ಇಬ್ಬರ ಮಧ್ಯೆ ನಾನಾ ನೀನಾ ಅನ್ನೋ ಸಮರ ಶುರುವಾದಂತೆ ಕಾಣ್ತಾ ಇದೆ. ಸತೀಶ್ ಹಿಂದುಳಿದ ವರ್ಗದ ನಾಯಕ ಆದ್ರೆ ಸವದಿ ಲಿಂಗಾಯತ ಸಮುದಾಯದವರು. ಬೆಳಗಾವಿಯಲ್ಲಿ ಎರಡೂ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿದೆ. ಈಗ ಸವದಿಗೆ ಸಚಿವ ಸ್ಥಾನ ನೀಡಿದ್ರಿಂದ ಲಿಂಗಾಯತ ಮತಗಳ ಜೊತೆಗೆ ಅಹಿಂದ ಮತಗಳಿಗೂ ಗಾಳ ಹಾಕೋದಕ್ಕೆ ಸಹಾಯ ಆಗ್ತಾ ಇದೆ. ಅಲ್ಲದೆ ಬೆಳಗಾವಿಯಲ್ಲಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲು ಇದನ್ನೇ ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಇನ್ನು ಉಸ್ತುವಾರಿ ಸ್ಥಾನವನ್ನ ಯಾರಿಗೂ ಹಂಚಿಲ್ಲ. ಹೀಗಾಗಿ ಇದಕ್ಕೂ ಈಗ ಇಬ್ಬರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಸತೀಶ್ ಮಾತನಾಡ್ತಿದ್ದಾರೆ.
ಸಚಿವ ಸಂಪುಟ ವಿಸ್ತರಣೆ ವೇಳೆ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಅವರಿಗೆ ಮಣೆ ಹಾಕಲಾಗಿತ್ತು. ಆದರೆ ಬದಲಾದ ಸನ್ನಿವೇಶಗಳಿಂದ ಅವರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಲಿಲ್ಲ. ಹೀಗಾಗಿ ಅದೊಂದು ಸ್ಥಾನ ಖಾಲಿ ಉಳಿದಿದ್ದು. ಇದಕ್ಕೆ ಉಮಾಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ರೇಸ್ನಲ್ಲಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿರುವುದು ಅಚ್ಚರಿ ಮೂಡಿಸಿದೆ. ರಾಜ್ಯ ರಾಜಕಾರಣವೇ ಬೇರೆ, ಬೆಳಗಾವಿ ರಾಜಕಾರಣವೇ ಬೇರೆ. ಬೆಳಗಾವಿಯಲ್ಲಿ ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಕುಟುಂಬದ ಸಮರ ದಶಕದಿಂದಲೂ ನಡೀತಾ ಇದೆ. ಆದ್ರೀಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಲಕ್ಷ್ಮೀ ಪರ ಸತೀಶ್ ಮಾತನಾಡ್ತಿದ್ದಾರೆ. ಇದಕ್ಕೆ ಕಾರಣ ಒಂದೇ, ಸವದಿಯನ್ನ ಸೈಡ್ ಲೈನ್ ಮಾಡೋದು. ಸವದಿ ಬಿಜೆಪಿಯಿಂದ ಬಂದವರು, ಅಲ್ಲದೆ ಡಿಕೆಶಿ ಬಣದಲ್ಲಿರೋ ನಾಯಕ. ಹೀಗಾಗಿ ಸವದಿ ಬೆಳೆದಷ್ಟು ಸಾಹುಕಾರ್ ಕುಟುಂಬಕ್ಕೆ ಆಪತ್ತು. ಹೀಗಾಗಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.